ನಿನ್ನೆ ತಂದೆಯ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತೇಳಿ ಇಂದ ಮಗ ಬರ್ತಾನೆ. ಹುಟ್ಟುಹಬ್ಬವನ್ನು ಆಚರಿಸ್ತಾನೆ, ಫ್ಲೈಟ್ ಹತ್ಕೊಂಡು ವಾಪಸ್ ಹೋಗ್ತಾನೆ. ಬಟ್ ಅಷ್ಟರೊಳಗೆ ನಿನ್ನೆ ಬರ್ತ್ಡೇ ಆಚರಿಸ್ಕೊಂಡಂತಹ ತಂದೆ ಇವತ್ತು BMTCಯಿಂದಾಗಿ ಸಾವನ್ನಪ್ಪುವಂಥ ಪರಿಸ್ಥಿತಿ ಬಂತು. ಒಬ್ಬರಲ್ಲ, ಇಬ್ಬರು ಸಾವನ್ನಪ್ಪಿದ್ದಾರೆ. ಕಿಲ್ಲರ್ BMTCಗೆ. ವರದಿ ನೋಡಿ. BMTCಗೆ ಅಮಾಯಕ 2 ಜೀವಗಳು ಬಲಿ. ಆಟೋ ಚಾಲಕ ಪ್ರಯಾಣಿಕ ಸ್ಥಳದಲ್ಲೇ ದುರ್ಮರಣ. ಕಿಲ್ಲರ್ ಎಂಬ ಹಣೆಪಟ್ಟಿ ಹೊತ್ತುಕೊಂಡಿರುವ BMTC ಆ ಕುಖ್ಯಾತಿಯಿಂದ ಹೊರಬರೋದು ಡೌಟ್ ಅನ್ಸುತ್ತೆ. BMTCಯಿಂದ ಸಾವಿನ ಸರಣಿ ಮುಂದುವರೆದಿದೆ. ಇವತ್ತು ಮತ್ತೆರಡು ಅಮಾಯಕ ಜೀವಗಳು ಕಿಲ್ಲರ್ BMTCಯಿಂದ ಉಸಿರು ಚೆಲ್ಲಿವೆ. ಕಿಲ್ಲರ್ BMTCಗೆ 2 ಅಮಾಯಕ ಜೀವಗಳು ಬಲಿಯಾಗಿವೆ. ಬೆಂಗಳೂರಿನ ಹೊಸಕೆರೆ ಹಳ್ಳಿಯ ಸೀತಾ ಸರ್ಕಲ್ ಬಳಿ BMTC ಬಸ್ ಆಟೋಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಪರಿಣಾಮ ಮುಂದೆ ನಿಂತಿದ್ದ ಮತ್ತೊಂದು BMTC ಬಸ್ಗೆ ಆಟೋ ಹೋಗಿ ಸಿಲುಕಿಕೊಂಡಿದೆ. ಘಟನೆಯಲ್ಲಿ 50 ವರ್ಷದ ಆಟೋ ಚಾಲಕ ಅನಿಲ್ ಕುಮಾರ್ ಹಾಗೂ ಪ್ರಯಾಣಿಕ 80 ವರ್ಷದ ವಿಷ್ಣು ಬಾಫಟ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇನ್ನು ಆಟೋ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ನಾನು ಆ ಬಸ್ಸಿಂದ ಇದ್ದೆ ಅಷ್ಟೇ. ಈಗ ನಾವೇ ಆಟೋದ ಎತ್ತಿ ಕಿತ್ತು ಹಾಕಿ ಆಮೇಲೆ ಕಂಟ್ರೋಲ್ಗೆಲ್ಲ ಫೋನ್ ಮಾಡಿ ಎಲ್ಲಾನು ಕರೆಸ್ಕೊಂಡು ಇದು ಮಾಡಿದೆ ಸರ್. ಮುಂದೆ BMTC ಬಸ್ ನಿಲ್ಲಿಸಿದೆ ಸರ್. ಇಂದ ಮಧ್ಯದ ಆಟೋ ನಿಂತಿತ್ತು, ಇಲ್ಲಿಂದ BMTC ಬಂದು ಹೊಡೆದ ಫಾಸ್ಟ್ ಬಂತು. ಬ್ರೇಕ್ನೇ ಹೊಡಿಲಿಲ್ಲ ಅವನು. ಬಂದಂಗೆ ಹೊಡೆದ ತಕ್ಷಣ ಮದ್ದು ಹೋಗಿ ಕಚ್ಕೋತ ಆಟೋ ಮುಂದೆ ಬಸ್ಗೂ ಕಚ್ಕೋತು. ಅಲ್ಲೇ ಸ್ಪಾಟ್ ಸರ್. ಹೊಡೆದ ತಕ್ಷಣ ಸ್ಪಾಟ್ ಆಗಿದ್ದಾರೆ. BMTC ಬಸ್ ಆಟೋ ತಡ್ಕೋತಾವ, ಬಾರಿ ಫಾಸ್ಟ್ ಬರ್ತಾರ ಅವರು. ಹೋಯ್ತಾನೆ ಒಂದ್ 2 ತಿಂಗಳು ಮಲ್ಲಿರ್ತಾನೆ, ಮತ್ತೆ ಡ್ಯೂಟಿಗೆ ಬರ್ತಾನೆ. ಅಷ್ಟೇ ಒಂದು ಕೆಲಸ. ಮೊನ್ನೆಯಷ್ಟೇ ಜನ್ಮದಿನ ಆಚರಿಸಿಕೊಂಡಿದ್ದ ಬಾಫಟ್ ತಂದೆ ಬರ್ತ್ಡೇಗೆ ಬಂದು ಅಮೆರಿಕಕ್ಕೆ ತೆರಳಿರುವ ಮಗ. ದುರಂತ ಅಂದ್ರೆ ಮೃತ ಪ್ರಯಾಣಿಕ ವಿಷ್ಣು ಬಾಫಟ್ ಮೊನ್ನೆಯಷ್ಟೇ ಬರ್ತ್ಡೇ ಮಾಡಿಕೊಂಡಿದ್ರು. ಅಪ್ಪನ ಬರ್ತ್ಡೇಗೆ ಬಂದಿದ್ದ ಮಗ ನಿನ್ನೆಯಷ್ಟೇ ಯುಎಸ್ಗೆ ಮರಳಿದ್ದಾನೆ. ಹೀಗಿರುವಾಗ ನಿನ್ನೆ ಏನೋ ಕೆಲಸದ ನಿಮಿತ್ತ ವಿಷ್ಣು ಬಾಫಟ್ ಆಟೋ ಬುಕ್ ಮಾಡಿಕೊಂಡು ಬನಶಂಕರಿ ಕಡೆ ಹೊರಟಿದ್ದಾರೆ. ಈ ವೇಳೆ ಸೀತಾ ಸರ್ಕಲ್ ಬಳಿ ಈ ದಾರುಣ ಘಟನೆ ನಡೆದಿದೆ. ಆಟೋ ಚಾಲಕ ಅನಿಲ್ ಕುಮಾರ್, KP ಅಗ್ರಹಾರದ ಅನಿಲ್ ಬೆಳಿಗ್ಗಿನಿಂದ ಬಾಡಿಗೆ ಮಾಡಿಕೊಂಡು ಬಂದಿದ್ರು. ಆಪ್ನಲ್ಲಿ ಬುಕ್ಕಿಂಗ್ ಆಗಿದ್ದ ಕಾರಣ ವಿಷ್ಣು ಬಾಫಟ್ರ ಬಾಡಿಗೆಗೆ ಹೊರಟಿದ್ರು. ಸೀತಾ ಸರ್ಕಲ್ ಸಿಗ್ನಲ್ ಬಳಿ 2 BMTC ಬಸ್ಗಳ ನಡುವೆ ಸಿಲುಕಿ ಆಟೋ ಸಮೇತ ನಜ್ಜುಗುಜ್ಜಾಗಿದ್ದಾರೆ. 2 BMTC ಬಸ್ಗಳ ನಡುವೆ ಒಂದು ಆಟೋ ಸಿಕ್ಕಾಕೊಂಡು ಅದು ಆಕ್ಸಿಡೆಂಟ್ ಆಗಿತ್ತು. ಇಬ್ರು ಮೃತಪಟ್ಟಿರ್ತಾರೆ. ಅನಿಲ್ ಕುಮಾರ್ ಆಟೋ ಚಾಲಕ, ಪ್ಯಾಸೆಂಜರ್ ವಿಷ್ಣು ಅಂತ. ಹಿಂಬಾಗಿಂದ ಡಿಕ್ಕಿ ಮಾಡುವಾಗ ಆಟೋ ಮಧ್ಯದಲ್ಲಿ ಆಕ್ಸಿಡೆಂಟ್ಗೆ ಇದಾಗುತ್ತೆ. ಬೇರೆ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಅವೈಲಬಲ್ ಇದರಿಂದ ನಮ್ಮ ಸ್ಟೇಷನ್ ಕರೆದು ಫಾರ್ಮಾಲಿಟೀಸ್ ಎಲ್ಲ ಇದು ಮಾಡ್ತೀವಿ. ಘಟನೆ ಸಂಬಂಧ ಬನಶಂಕರಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತಕ್ಕೆ ಕಾರಣನಾಗಿರೋ BMTC ಚಾಲಕನನ್ನ ವಶಕ್ಕೆ ಪಡೆಯಲಾಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.